ಅಮೆಝಾನಲ್ಲಿ ಸ್ವಲ್ಪ ಪ್ರಾಡಕ್ಟ್ ಅಂದರೆ ಒಂದು ಈ ಬಾಕ್ಸ್ ನಂದು ಡಿನ್ನರ್ಗೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಬಿಸಿ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲನೇ ವರ್ಷದ್ದು ಮೊದಲನೇ ಲಾಗ್ ಇದು. ಹ್ಯಾಪಿ ನ್ಯೂ ಇಯರ್ 2025ಗೆ ನನ್ನ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಚೆನ್ನಾಗಿರ್ಬೇಕು ಈ ವರ್ಷದಲ್ಲಿ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ. ಮತ್ತು ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ದೇವ್ರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನೇನು ಪೂಜೆ ಮಾಡಬೇಕು. ಟಿಫನ್ ಬಂದು ಬಿಸಿಬೇಳೆ ಬಾತು ಮತ್ತು ಬೂಂದಿ ತರಿಸಿದ್ವಿ. ಇನ್ನೇನು ಟಿಫನ್ ಎಲ್ಲ ರೆಡಿ ಆಗೈತೆ. ಇನ್ನೇನು ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಬೇಕು. ನನ್ನ ಮಗಳು ಇವತ್ತು ಹೊಸ ಬಟ್ಟೆ ಹಾಕ್ಕೊಂಡಿದ್ಲು. ಇವತ್ತು ನ್ಯೂ ಇಯರ್ ಅಂದ್ಬಿಟ್ಟು ಹೊಸ ಬಟ್ಟೆ, ಇವತ್ತು ಕಲರ್ ಡ್ರೆಸ್ ಇತ್ತು ಕಾಲೇಜಲ್ಲಿ, ಅದಕ್ಕೋಸ್ಕರ ಹೊಸ ಬಟ್ಟೆ ಹಾಕ್ಕೊಂಡು ಟಿಫನ್ ಮಾಡ್ಕೊಂಡು ಹೋದ್ಲು. ಇವತ್ತು ಪೂಜೆ ಎಲ್ಲ ಆಯಿತು ನೋಡಿ. ಪೂಜೆ ಇನ್ನು ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಮಗ ಅವ್ರು ಬಂದಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಮ್ಮ ಮಗ ಅವ್ರು ಬರೋವರೆಗೂ ಫೋಟೋ ಇಕ್ಕಿ ಪೂಜೆ ಮಾಡಿ, ಅಕ್ಕಿ ಎಲ್ಲ ತರ್ತಾರಲ್ವ, ಪ್ರಸಾದ ತಂದು ಅಕ್ಕಿಯಲ್ಲಿ ಪೊಂಗಲ್ ಮಾಡಿ ಪ್ರಸಾದ ನೈವೇದ್ಯಕ್ಕೆ ಇಕ್ಕಿ ಆಮೇಲೆ ಫೋಟೋ ಎಲ್ಲ ಎತ್ತಿ ಇಡ್ತೀವಿ. ದೇವ್ರು ನೋಡಿ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದ್ರೆ ತುಳಸಿ ತುಂಬಾ ಫ್ರೆಶ್ ಆಗಿತ್ತು. ಹೂವು ಎಲ್ಲ ಹೊಸ ಹೂವು ಹಾಕಿ ಪೂಜೆ ಮಾಡಿದೀವಿ. ಪೂಜೆ ಎಲ್ಲ ಆಯಿತು. ಟಿಫನ್ ಆಯಿತು. ಟಿಫನ್ ಬಂದು ಬಿಸಿಬೇಳೆ ಬಾತ್ ಮಾಡಿದ್ವಿ. ಟಿಫನ್ ಎಲ್ಲ ಆಯಿತು. ಇವತ್ತು ನಾವೇನು ಕೇಕ್ ಕಟ್ ಮಾಡ್ತಾ ಇಲ್ಲ, ಯಾಕಂದರೆ ಕೇಕಲ್ಲಿ ಎಗ್ ಹಾಕಿರ್ತಾರೆ. ನಮ್ಮ ಮಗ ಅವರೆಲ್ಲ ಶಬರಿಮಲೆಗೆ ಹೋಗವ್ರೆ. ಇನ್ನು ಮನೇಲೇ ಮಾಡೋಣ ಅಂದ್ಕೊಂಡ್ವಿ. ನನ್ನ ಮಗಳು ಇರಲಿಲ್ಲ. ಇನ್ನು ನಾನೊಬ್ಬಳೇ ಮಾಡಿ ಸಂಜೆ ಮೇಲೆ ಕಟ್ ಮಾಡೋದು ಯಾಕೆ, ಮಗನೂ ಇರಲಿಲ್ಲ, ಅಂದರೆ ದೇವಸ್ಥಾನಕ್ಕೆ ಹೋಗವ್ರೆ ಅಂದ್ಬಿಟ್ಟು ಇವತ್ತು ಕೇಕೇನು ಕಟ್ ಮಾಡ್ತಾ ಇಲ್ಲ ಹ್ಯಾಪಿ ನ್ಯೂ ಇಯರ್ ದಿವಸ. ಇಲ್ಲಾಂದರೆ ಮನೇಲಿ ಯಾವಾಗನ ಮಾಡ್ತೀವಿ, ಕೇಕ್ ಮಾಡಲ್ಲ ಅನ್ನೋದಿಲ್ಲ. ನಾರ್ಮಲ್ ಮನೇಲಿ ಮಾಡಿಕೊಂಡು ಕಟ್ ಮಾಡ್ಬೋದಾಗಿತ್ತು. ಮಗ ಇಲ್ದಿದ್ದಕ್ಕೇನೆ ಬೇಜಾರು, ಯಾಕಂದರೆ ದೇವಸ್ಥಾನಕ್ಕೆ ಹೋಗವ್ರೆ, ಆರಾಮಾಗಿ ಹೋಗಿ ಬರಲಿ ಅಂದ್ಬಿಟ್ಟು ಇದ್ದೀವಿ ಅಷ್ಟೇ. ಅದಕ್ಕೋಸ್ಕರ ನನ್ನ ಮಗ ಇದ್ದಿದ್ರೆ ಆದಷ್ಟು ಚಿಕ್ಕ ಕೇಕನ್ನು ತಂದು ಕಟ್ ಮಾಡ್ಬೋದಾಗಿತ್ತು. ನನ್ನ ಮಗಳು ಫೋನ್ ನೋಡ್ತಾವಳೆ. ಇವಾಗ ಸಂಜೆ ಮೇಲೆ ಮಸಾಲೆ ಪುರಿ, ಇವತ್ತು ಸಂಜೆ ಮಸಾಲೆ ಪುರಿ ತೊಗೊಂಬಂದಿದ್ದೀವಿ, ತಿಂತಾ ಇದ್ದೀವಿ. ಮಸಾಲೆ ಪುರಿ ತಿಂದಿರೋದಾಯ್ತು. ಇವಾಗ ಪಾನಿಪುರಿ ತಿಂತಾ ಇದ್ದೀವಿ. ಪಾನಿಪುರಿನೂ ತುಂಬಾ ಚೆನ್ನಾಗಿರತ್ತೆ ತಿನ್ನಕ್ಕೆ, ಎಷ್ಟನ ಆಗಲಿ ತಿನ್ಬೋದು. ಸಂಜೆ ಮೇಲೆ ಮಸಾಲೆ ಪುರಿ ತೊಗೊಂಬಂದಿದ್ರು. ಮಸಾಲೆ ಪುರಿ ದಿನ ಬಿಸಿ ಮಾಡಿಕೊಂಡು, ಯಾಕಂದರೆ ತುಂಬ ಥಂಡಿ ಐತೆ, ಬೇಗ ತಣ್ಣಗಾಗೋಗುತ್ತೆ. ನಾವು ಇಲ್ಲಿಂದ ಕಿಚನಲ್ಲಿ ಮಾಡ್ಕೊಂಬಂದು ಡೈನಿಂಗ್ ಟೇಬಲ್ ಮೇಲೆ ಇಕ್ಕಷ್ಟೊತ್ತಿಗೆ ತಣ್ಣಗಾಗೋಗಿರತ್ತೆ. ಮಸಾಲೆ ಪುರಿ ತಂದು ಬಿಸಿ ಮಾಡಿಕೊಂಡು ಮಸಾಲೆ ಪುರಿ ತಿಂದ್ವಿ. ಅಮೆಝಾನಲ್ಲಿ ಫ್ರಿಜ್ಗೆ ಸ್ವಲ್ಪ ಬಾಕ್ಸಸ್ ತರಿಸಿದ್ದೀನಿ. ಬಂದು ಒಂದು 4 to 5 days ಆಯಿತು. ಅನ್ಬಾಕ್ಸಿಂಗ್ ಮಾಡೋಕ್ಕೆ ಆಗಿರಲಿಲ್ಲ. ಸ್ವಲ್ಪ ಬ್ಯುಸಿಯಲ್ಲಿದ್ವಿ, ಕೆಲಸ ಬೇರೆ ಎಲ್ಲ ತುಂಬ ಕೆಲಸಗಳಿರುತ್ತೆ ಮನೇಲಿ, ಆಗೋದೇ ಇಲ್ಲ. ಅದಕ್ಕೋಸ್ಕರ ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ನ್ಯೂ ಇಯರ್ ಅಲ್ವಾ, ಅದಕ್ಕೋಸ್ಕರ ಹೊಸದ ಐಟಮ್ಸ್ ಅನ್ಬಾಕ್ಸಿಂಗ್ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಇದೇನನ್ನ ಹಾಕಿ ಇಡ್ಬೋದು. ಏನೇ ಯೂಸ್ ಮಾಡಬೇಕು ಅಂದ್ರೆ ಪಾರ್ಸಲ್ ಬಂದಿರತ್ತಲ್ವ, ಕ್ಲೀನಾಗಿ ವಾಶ್ ಮಾಡಿ ಬಟ್ಟೆಲಿ ಒರೆಸಿ ಏನಾನ ಅದರಲ್ಲಿ ಹಾಕಿ ಎತ್ತಿಕ್ಬೇಕು. ಫ್ರಿಜ್ಜಲ್ಲಿ ಹಂಗೆ ಹಾಕಿ ಇಕ್ಕಂಗಿಲ್ಲ, ಒಂಥರ ಸ್ಮೆಲ್ಲೇ ಬೇರೆ ಥರ ಐತೆ. ಇದರಲ್ಲಿ ಏನಾನ ಅಂದರೆ ಶುಂಠಿ ಏನಾನ ಹಾಕಿ ಇಡ್ಬೋದು. ಶುಂಠಿ, ಬೆಳ್ಳುಳ್ಳಿ ಪ್ರತಿಯೊಂದು ಏನಾನ ಕಟ್ ಮಾಡಿದ್ರೂ ಹಾಕಿ ಇಡ್ಬೋದು. ಇದು ಇವಾಗ ಬಂದಿರೋ ಫ್ರಿಜ್ಜಲ್ಲೆಲ್ಲ ನಾರ್ಮಲ್. ಇವಾಗ ಮುಂಚೆ ಕವರಲ್ಲಿ ಹಾಕಿ ಎತ್ತಿಕ್ತಾ ಇದ್ವಿ, ಇವಾಗ ಏನಿಲ್ಲ ಅಂತ. ಅದೇ ನಾರ್ಮಲ್ ಏನಾನ ಬಾಕ್ಸಲ್ಲಿ ಹಾಕಿ ಓಪನ್ ಇರಬೇಕು ಅಂತಾರೆ. ಇವಾಗ ತರಕಾರಿ ಎಲ್ಲ ಇವಾಗ ಯಾವ್ದಾನ ಒಂದು ಬಾಕ್ಸಲ್ಲಿ ಹಾಕ್ತೀವಲ್ವ, ಅದು ಓಪನ್ ಇರಬೇಕು ಅಂತಾರೆ. ಅದಕ್ಕೋಸ್ಕರ ಇದು ಬೀನ್ಸು ಆ ಥರ ಎಲ್ಲ ಹಾಕೋಣ ಅಂದ್ಬಿಟ್ಟು ಇದೊಂದು ಬುಕ್ ಮಾಡಿದ್ದೆ. ಇದು ಅಷ್ಟೇ 4-5 ದಿವಸ ಆಯಿತು ಬಂದು, ಇವಾಗೇ ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು. ಇದೆಲ್ಲ ಕ್ಲೀನಾಗಿ ವಾಶ್ ಮಾಡಿ ನಾಳೆ ಸ್ಟೋರ್ ಮಾಡಿ ಇಡಬೇಕು.
ಇನ್ನೊಂದು ಸ್ವಲ್ಪ ಬುಕ್ ಮಾಡಿದ್ದೀನಿ ಬಾಕ್ಸಸ್ ಎಲ್ಲ ತುಂಬ ಅಂದರೆ ಸಾಕಾಗ್ತಾ ಇಲ್ಲ ಅಂದರೆ ನಮ್ಮ ಫ್ರಿಜ್ಜಲ್ಲಿ ಇಕ್ಕಾಕೆ ಸ್ಟೋರ್ ಮಾಡೋಕ್ಕೆ ಅದೇ ಕೊತ್ತಂಬರಿ ಅದೆಲ್ಲ ಸ್ಟೋರ್ ಮಾಡೋಕ್ಕೆ ನಾನು ಸ್ವಲ್ಪ ಬುಕ್ ಮಾಡಿದ್ದೀನಿ. ಬಂದಮೇಲೆ ತಿರ್ಗಾ ಬೇರೆ ಐಟಮ್ಸ್ ಎಲ್ಲ ಇನ್ನೂ ಸ್ಟೋರ್ ಮಾಡಿ ಎತ್ತಿಕ್ಬೇಕು. ಒಂದು ಈ ಬಾಕ್ಸು ನನ್ನ ಹತ್ರ ಬ್ಯಾಂಗಲ್ಸ್ ಹಾಕೋಕ್ಕೆ ಬಾಕ್ಸ್ ಇತ್ತು, ಅಂದರೆ ಸಾಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ವೆಲ್ವೆಟ್ ಬಾಕ್ಸು ತುಂಬ ವರ್ಷದ ಮುಂಚೆ ನಾನು ವೆಲ್ವೆಟ್ ಬಾಕ್ಸಲ್ಲಿ ಇಟ್ಟಿರೋದು. ಇವಾಗ ಬಂದು ಇನ್ನೂ ಬ್ಯಾಂಗಲ್ಸ್ ಜಾಸ್ತಿ ಆಗ್ತಾಯಿತ್ತು ಅಂದ್ಬಿಟ್ಟು ಇದೊಂದು ಬಾಕ್ಸು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು. ನಾನು ಆನ್ಲೈನಲ್ಲಿ ತೊಗೊಂಡಿರಲಿಲ್ಲ. ಆನ್ಲೈನಲ್ಲಿ ಯಾವ ಥರ ಬರುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ತೆಳು ಇದ್ದರೆ ಚೆನ್ನಾಗಿರಲ್ಲ. ಇದು ಬಂದು ನಾನು ಚಿಕ್ಕಪೇಟೆಯಲ್ಲಿ ಬರೀ 270 ರುಪೀಸ್ಗೆ ನಾನು ತೊಗೊಂಡಿರೋದು. ಇದು ನಾನು ಆನ್ಲೈನಲ್ಲಿ ನಾನು ನೋಡುವಾಗ ಇದೇ ಬಾಕ್ಸು 700 ರುಪೀಸ್ ಆಗಿತ್ತು. ಅಂದರೆ ತುಂಬ ಗಟ್ಟಿಯಾಗೈತೆ, ತುಂಬ ಚೆನ್ನಾಗೈತೆ. ನಾ ಇದೆಲ್ಲ ಬ್ಯಾಂಗಲ್ಸ್ ಹಾಕಿ ಇಡಬೇಕು. ನನಗೆ ಟೈಮೇ ಸಿಗ್ತಾಯಿಲ್ಲ ಏನು ಮಾಡೋಕ್ಕೂ, ಅಷ್ಟು ನನಗೆ ವಿಡಿಯೋಸ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ ನನಗೆ. ಇದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು, ಇನ್ನು ಎಲ್ಲ ಜೋಡಿಸ್ಕೊಬೇಕು. ಎಲ್ಲ ನಾನು ಕ್ಲೀನ್ ಆದಮೇಲೆ ನನಗೆ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ, ತೋರಿಸ್ತೀನಿ ಯಾವ ಥರ ನಾನು ಈ ಬ್ಯಾಂಗಲ್ಸ್ ಎಲ್ಲ ಜೋಡಿಸ್ಕೊಂಡ್ಮೇಲೆ ನಾನು ತೋರಿಸ್ತೀನಿ ಯಾವ ಬ್ಯಾಂಗಲ್ಸ್ ಐತೆ. ಎಲ್ಲ ಸ್ಟೋನ್ ಬ್ಯಾಂಗಲ್ಸು ಮತ್ತು ಫ್ಯಾನ್ಸಿ ಬ್ಯಾಂಗಲ್ಸ್ ಎಲ್ಲ ಐತೆ. ನಾನು ತುಂಬ ಯೂಸ್ ಮಾಡೋದು ಎಲ್ಲ ಸ್ಟೋನ್ ಬ್ಯಾಂಗಲ್ಸ್ ಇದ್ರೂ ನಾರ್ಮಲ್ ಬ್ಯಾಂಗಲ್ಸೇ ನಾನು ಜಾಸ್ತಿ ಹಾಕೊಳೋದು. ನಾನೇನ ಬ್ಯಾಂಗಲ್ಸ್ ಎಲ್ಲ ಜೋಡಿಸಿದ್ಮೇಲೆ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತು ರಾತ್ರಿ ಊಟಕ್ಕೆ ಏನು ಮಾಡೋದು ಯೋಚನೆ ಮಾಡಿ ಉಪ್ಪಿಟ್ಟು ಮಾಡೋದ, ಪಲಾವ್ ಮಾಡೋದ, ದೋಸೆ ಮಾಡೋದ ಅನ್ನೋ ಯೋಚನೆ ಮಾಡಿ ಲಾಸ್ಟ್ಗೆ ಟೊಮೆಟೊ ಬಾತು ಬಿಸಿ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಐತೆ. ಎಷ್ಟು ಕೋಲ್ಡು ಅಂದ್ರೂ ನಾವು ಏನೇ ಅಡುಗೆ ಮಾಡಿದ್ರು ನಾವು ತಟ್ಟೆಗೆ ಹಾಕ್ಕೊಳ್ಳೋಷ್ಟೊತ್ತಿಗೆ ತಣ್ಣಗಾಗೋಗಿರತ್ತೆ. ಅದಕ್ಕೋಸ್ಕರ ಬಿಸಿ ಟೊಮೆಟೊ ಬಾತ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಮಾಡ್ಕೊಂಡು ತಿಂತಾ ಇದ್ದೀವಿ. ಇವತ್ತು ನ್ಯೂ ಇಯರ್ ದಿವಸ ನಾನು ವಿಡಿಯೋ ಮಾಡಿರೋದು ಇಷ್ಟೇ. ನನ್ನ ಕೈಯಲ್ಲಿ ಆಗಿರೋದು ಮಾಡೋಕ್ಕೆ ವಿಡಿಯೋಸ್ ಅಂತೂ. ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ, ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ವಿಡಿಯೋಸ್ ಮಾತ್ರ ಮಿಸ್ ಮಾಡ್ದಿರ ವಾಚ್ ಮಾಡಿ. ಒಂದು ದಿವಸ ಬಿಟ್ಟು ಒಂದು ದಿವಸ ಅಪ್ಲೋಡ್ ಮಾಡ್ತೀನಿ. ಶಾರ್ಟ್ಸು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೀವು ಚೆಕ್ ಮಾಡಿ, ನೀವು ನೋಡಿ ಯಾರು ಮಿಸ್ ಮಾಡ್ಕೊಬೇಡಿ. ಏನೇ ಇದ್ರೂ ನಂಗೆ ಕಮೆಂಟಲ್ಲಿ ತಿಳಿಸಿ. ಯಾವ ಥರ ವೀಡಿಯೋಸ್ ಮಾಡಬೇಕು ಅಂದ್ರೂ ಆದಷ್ಟು ನಾನು ಮಾಡ್ತೀನಿ ವೀಡಿಯೋಸು. ನೀವು ನನ್ನ ವೀಡಿಯೋಸ್ ನೋಡಿರೋರು ಒಂದು ಕಮೆಂಟ್ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಯಾರು ನೋಡ್ತಾ ಇದ್ದೀರಾ, ನನ್ನ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದೀರಾ, ಬೇರೆಯವ್ರು ನೋಡ್ತಾ ಇದ್ದೀರಾ ಅನ್ನೋದು ನಮಗೂ ಗೊತ್ತಾಗುತ್ತೆ. ನೀವು ಒಂದೆರಡು ಕಮೆಂಟ್ಸನ್ನು ಮಾಡಿದ್ರೆ ನಮಗೂ ಬೂಸ್ಟ್ ಇರುತ್ತೆ, ಅಂದರೆ ನಮಗೂ ಮಾಡಬೇಕು ಅನ್ನೋದು ನಮಗೂ ಇಂಟ್ರೆಸ್ಟ್ ಇರುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.